ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಖಂಡಿಸಿ ಕಾವೇರಿ ಕೊಳ್ಳದಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ. ಮೈಸೂರು, ಮಂಡ್ಯ, ರಾಮನಗರದಲ್ಲಿ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಇಳಿದಿವೆ. ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇವೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬಾರದು ಅಂತ ಹೇಳಿ ಹಕ್ಕೊತ್ತಾಯವನ್ನು ಮಾಡಿವೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ರಸ್ತೆ ತಡೆದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು, ಊಟಿ ರಸ್ತೆ ತಡೆದು ಮೈಸೂರಿನಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿದರು. ರಾಮನಗರದ ಐಜೂರು ವೃತ್ತದಲ್ಲೂ ಕೂಡ ಅಷ್ಟೇ ರಾಜ್ಯ ರೈತ ಸಂಘದಿಂದ ಹೋರಾಟ ನಡೆಸಲಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರು ಇದೀಗ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಹಕ್ಕನ್ನ ಕಲಿಸಿಕೊಳ್ತಕ್ಕಂಥ ಕೆಲಸವನ್ನ CWRC ಮಾಡ್ತಾ ಇದೆ. ನಾವಿವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀರನ್ನು ಬಿಡ್ತಕ್ಕಂಥ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಮಾಡಬಾರ್ದು. ಮುಖ್ಯಮಂತ್ರಿ DK ಶಿವಕುಮಾರ್ ತಮಿಳ್ನಾಡು ನೀರ್ಗಂಟಿ ಕೆಲಸ ಮಾಡ್ತಿದಾರೇನ್ರಿ? ತಮಿಳ್ನಾಡು ನೀರ್ಗಂಟಿ ಕೆಲಸ ಮಾಡ್ತಾ ಇದ್ರ. ವಿಜಯ್ ಅವ್ರನ್ನ ಕರೆಸಿ ಕುರ್ಚಿ ಮೇಜು ರಿಪೇರಿ ಮಾಡಿ ಅವನಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರ. ಯಾವುದೇ ಕಾರಣಕ್ಕೂ ಸರ್ಕಾರ ಮಾತುಕತೆಗೆ ಮುಂದಾಗಬಾರ್ದು. ಇವತ್ತು ಸಂಕಷ್ಟದ ಪರಿಸ್ಥಿತಿ ಇದೆ. ನಮ್ಮ ನೀರನ್ನ ಕಿತ್ಕೊಳ್ತಕ್ಕಂಥದ್ದು, ನಮ್ಮ ಕುಡಿಯೋ ನೀರು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡೋನ್ ಜೊತೆ ನಾವ್ಯಾಕೆ ಮಾತಾಡಬೇಕು? ಮೊದಲು ವಿಜಯ್ ಹೇಳಿಕೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಕಗ್ಗಟ್ಟ ಪರಿಸ್ಥಿತಿಯ ನೀರನ್ನು ನಾವು ಕಿತ್ಕೊಳ್ಳಲ್ಲ ಅಂತ ಮಾತುಕತೆ ಬಂದ್ರೆ ಮಾತಾಡೋಣ. ಇಲ್ಲಾಂದ್ರೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮೋದಿಗೂ ಕಪ್ಪಸಿ ಶಿವಕುಮಾರ್ಗೂ ನಮ್ಮ ರಾಜ್ಯದ ಸಚಿವರು ನಮ್ಮ ಪರಿಸ್ಥಿತಿಯನ್ನ ಸರಿಯಾಗಿ ಮನದಟ್ಟು ಮಾಡಿಲ್ಲ ಅನ್ಸುತ್ತೆ. ರಾಮಲಿಂಗಾರೆಡ್ಡಿ ರೈತರ ಹಿತ ಕಾಯದೆ ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀರು ಬಿಡದಂತೆ ರೈತ ನಾಯಕ ಕುರುಬೂರು ಶಾಂತಕುಮಾರ್ ಆಗ್ರಹವನ್ನು ಮಾಡಿದ್ದಾರೆ. ಕಾವೇರಿ ಜಲಾಶಯಗಳಲ್ಲಿ ನೀರಿಲ್ಲ, ಕುಡಿಯೋದಿಕ್ಕೆ ನೀರಿಲ್ಲದಂತ ಸ್ಥಿತಿ ಇದೆ. ಅವಿವೇಕಿ ಮಂತ್ರಿ MB ಪಾಟೀಲ್ ನೀರು ಬಿಟ್ಟರೆ ಏನಾಗುತ್ತೆ ಅಂತ ಹೇಳ್ತಾನೆ ಅಂತ ಹೇಳಿ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರೆ, ನೀರು ಬಿಡಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿ ಅಂತ ಕುರುಬೂರು ಶಾಂತಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ನೋಡಿದ್ರೆ ನಮ್ಮ ನೀರಾವರಿ ಸಚಿವರು ಸರಿಯಾಗಿ ಇದರಲ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಬಿಡಿಸಿ ಹೇಳಿಲ್ಲ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಯಾಕೆಂದರೆ ಕಳೆದ 2 ತಿಂಗಳಿಂದ ನಮಗೆ ಮಳೆ 50% ಮಳೆ ಬಂದಿಲ್ಲ, ಜಲಾಶಯಗಳು ನೀರಿಲ್ಲ ಮತ್ತು ಕುಡಿಲಿಕ್ಕೂ ನೀರಿಲ್ಲ ಅನ್ನುವಂಥ ಸಂಗತಿ ಗೊತ್ತಿದ್ರೂ ಕೂಡ ಯಾಕೆ ನೀರಾವರಿ ಇಲಾಖೆಯವರು ಸಮರ್ಪಕವಾದಂಥ ವರದಿಯನ್ನು ಕೊಡದೇನೆ ಇವತ್ತು ರಾಜ್ಯಕ್ಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ರಾಮಲಿಂಗಾರೆಡ್ಡಿ ಅವರು ರಾಜಕಾರಣ ಮಾಡ್ತಾ ಇದ್ದಾರಾ ಅಥವಾ ಕಾವೇರಿ ಅಚ್ಚುಕಟ್ಟು ಭಾಗದ ರೈತರನ್ನ ಹಿತವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರಾ ಅಂತಕ್ಕಂಥದ್ದೇ ಅನುಮಾನ ಆಗ್ತಾ ಇದೆ. ಜೊತೆಗೆ ಕೆಲವು ಮಂತ್ರಿಗಳು MB ಪಾಟೀಲ್ ಅಂತ ಅವಿವೇಕಿಗಳು ನೀರು ಬಿಟ್ಟರೆ ಏನಾಗ್ತದೆ ಅಂತ ಹೇಳ್ತಾರೆ. ಅವ್ರಿಗೆ ಕುಡಿಯೋ ನೀರಿನ ಸಮಸ್ಯೆ ಗೊತ್ತಿಲ್ಲ. ಇವರು ಬೇಕಾಬಿಟ್ಟು ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಯಾಕೆಂದರೆ ಇಡೀ ಕಾವೇರಿ ಅಚ್ಚುಕಟ್ಟು ಭಾಗದ ಜೀವನದಿ ಇದು. ಕಬಿನಿ ಕಾವೇರಿ ಕುಡಿಯಲಿಕ್ಕೆ ನೀರು ಬೇಕು. ಮೈಸೂರು, ಬೆಂಗಳೂರು, ರಾಮನಗರ ಭಾಗದಲ್ಲಿ ಕುಡಿಲಿಕ್ಕೆ ಎಲ್ಲಿ ಕೊಡ್ತಾರೆ ನೀರನ್ನ? ಇರ್ತಕ್ಕಂಥ ಮಳೆ ಪ್ರಮಾಣ ಕಡಿಮೆ ಆಗಿದೆ. ಇದನ್ನ ವಾಸ್ತವಾಂಶವನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.